ಅನೇಕ ಸಾರಿ ಹೇಳ್ತಾ ಇರ್ತೀನಿ, ಮಟನ್ ಸ್ಟಾಲಲ್ಲಿ ಹೋಗಿ ನೋಡುವಾಗ ಎಲ್ಲ ಮಾಂಸ, ಎಲ್ಲ ಒಂದು ಪ್ರಾಣಿಗಳ ಮಾಂಸವನ್ನು ಸುಲಿದು ನ್ಯಾತಾಕಿದಾಗ ಪ್ರಿಯರೇ ಎಲ್ಲ ದೇಹಿಗಳು ಒಂದೇ ಥರ ಕಾಣುತ್ತೆ. ಹೌದಂತೀರ ಅಲ್ಲ ಅಂತೀರ? ಎಲ್ಲ ದೇಹಿಗಳು ಒಂದೇ ಥರ ಕಾಣುತ್ತೆ. ವ್ಯತ್ಯಾಸ ಏನು? ಸ್ವಲ್ಪ ದಪ್ಪ ಇರುತ್ತೆ, ಕೆಲವೊಂದು ಅರ್ಧ ಕೆ ಜಿ ಮಾಂಸ ಕಡಿಮೆ ಇರುತ್ತೆ, ಕೆಲವೊಂದು ಕಡೆ ಅರ್ಧ ಕೆ ಜಿ ಮಾಂಸ ದಪ್ಪ ಇರುತ್ತೆ ಅಲ್ವಾ? ರೂಪ ಕೆಲವು ಬೆಳ್ಳಗಿರ್ತಾರೆ, ಕೆಲವು ಕಪ್ಪಗಿರ್ತಾರೆ ಅಲ್ವಾ? ಅಂದರೆ ರೂಪ ಮಾಂಸ ನೋಡಿ ಸೋತೋಗ್ತಾ ಇದ್ದೀರಾ, ಬಿದೋಗ್ತಾ ಇದ್ದೀರಾ? ದೇವರ ವಾಕ್ಯ ಏನು ಹೇಳುತ್ತೆ ಗೊತ್ತಾ? ದೇವರು ನರನನ್ನು ಪಾಪದ ನಿಮಿತ್ತ ಶಿಕ್ಷಿಸಲು ಅವನ ಚಲುವಿಕೆಯೋ ನುಸಿ ಹತ್ತಿತೋ ಎಂಬಂತೆ ಹಾಳಾಗಿ ಹೋಗುವುದು. ಸತ್ಯವಾದ ಮಾತು ಪ್ರಿಯರೇ. ದೇವರು ಮನುಷ್ಯನನ್ನು ಪಾಪದ ನಿಮಿತ್ತ ಶಿಕ್ಷಿಸಲು ಏನಾಗುತ್ತೆ ಅಂದರೆ ಅವನ ಚಲುವಿಕೆ ನುಸಿ ಹತ್ತಿತ್ತು, ಅಂದರೆ ಹುಳ ಬಿದ್ದ ಹಾಗೆ. ಅನೇಕರು ನೋಡಿದ್ರಾ? ಮಚ್ಚ ಥರ ಆಗ್ಬಿಟ್ಟಿರ್ತದೆ. ಅನೇಕರ ಮುಖದಲ್ಲಿ ಏನಾಗಿರುತ್ತೆ ಅಂದರೆ ಅನೇಕರಿಗೆ ಮಚ್ಚೆ ಥರ ಆಗಿರುತ್ತೆ ಮುಖ. ಚೆನ್ನಾಗಿರುತ್ತೆ, ತುಂಬ ಸೌಂದರ್ಯದಿಂದ ಆಕರ್ಷಿಸ್ತಾ ಇರ್ತವೆ. ಹೂ ಥರ ಅರಳ್ತಾ ಇರ್ತಾರೆ. ಇದ್ದಕ್ಕಿದ್ದಂಗೆ ಮುಖದಲ್ಲಿ ಏನೋ ಗುಳ್ಳೆಗಳಾದಂಗೆ ಭಯಂಕರವಾದ ವಿಕಾರವಾಗಬಿಡ್ತದೆ. ಅಂದರೆ ಪಾಪದ ನಿಮಿತ್ತ ದೇವರು ಶಿಕ್ಷಿಸಲು ಅವನ ಚೆಲುವಿಕೆಯು ನುಸಿ ಹತ್ತಿತೋ ಎಂಬಂತೆ ಹಾಳಾಗಿ ಹೋಗುವುದು. ಹೌದಾ? ಅದಕ್ಕೆ ದೇವರು ಹೇಳ್ತಾರೆ, ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪವನ್ನು ಆಳಗೊಳಿಸಿ ನಿಮ್ಮ ದೇಹದ ದುರಾಶೆಗಳಿಗೆ ಒಳಪಡಬೇಡಿರಿ. ಏನು ಪ್ರಿಯರೇ, ಬೀದಿಗಳಲ್ಲಿ ದೇಹಕ್ಕೆ ದುರಾಸೆ ಬಂದಿದೆ. ಹೆಣ್ಣು ಗಂಡು ನಾಯಿಗಳ ಥರ ಕಚ್ಕೊಂಡಿರ್ತವೆ, ನಾಯಿ ಥರ. ಗಂಡ ಹೆಂಡತಿ ನೋಡಿದ್ರೆ ಪ್ರೇರೆ ಒಂದು ಅಪಾರ್ಟ್ಮೆಂಟ್ ಹತ್ರ ಡೈಲಿ ಬರ್ತಾರೆ, ರೋಡಲ್ಲಿ ಮನೆಯಲ್ಲಿ ದರಿದ್ರದವ್ರು ಏನು ಮಾಡ್ತಾ ಇರ್ತಾರೆ ಪ್ರೇರೆ? ಅಲ್ಲ, ಈ ದರಿದ್ರದವ್ರಿಗೆ, ಈ ನೀಚರಿಗೆ ಹೇಳುವಂಥ ಮಾತು, ಮನೇಲಿ ಏನು ಮಾಡ್ತಾ ಇರ್ತೀಯ ನೀನು? ಮನೇಲೇನು ಕೂದಲು ಎಣಿಸ್ತಾ ಇರ್ತೀಯ? ಮನೇಲೇನು ಮಾಡ್ತೀಯ ನೀನು? ಆಚೆ ಕಡೆ ಬಂದು ತಪ್ಕೊಳ್ಳೋದ? ಎಂಥ ದರಿದ್ರದವನು ನೀನು! ನೀನು ಇದೆಯಾ ತಾಯಿ? ಎಂಥ ದರಿದ್ರದವಳಮ್ಮ. ಮನೆ ಇರೋದು ಎಂತಕೋ? ನಾಯ ನೀನು? ನಾಯಿಗೇನೋ ಮನೆ ಇಲ್ಲ. ನಾಯಿಗೆ ಪಾಪ ಬಾಡಿ ಕಟ್ಟ ಕಾಸಿಲ್ಲ, ಮನೆ ಇಲ್ಲ. ಬೀದಿಲಿ ಏನೋ ಪಾಪ ಸಂಸಾರ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಅಲ್ವಾ? ಬೀದಿ. ನೀನು ಅಪಾರ್ಟ್ಮೆಂಟಲ್ಲಿ ಇದೆಯಾ? ಮನೇಲಿ ತಪ್ಕೊಳ್ಳೋದು ಬಿಟ್ಟು ಬೀದಿಲಿ ಬಂದು ತಪ್ಕೊಳ್ತಾ ಇದೆಯಾ ಅಂದರೆ ನೀನು ನಾಯ ಅಥವಾ ಹಂದಿನ? ದರಿದ್ರ ಏನು ನೀನು? ಅಮ್ಮ ಏನಮ್ಮ ನೀನು? ದರಿದ್ರದವಳೆ ಏನಮ್ಮ ನೀನು? ಹಂದಿನ? ನಾಯ? ಆ ನಾಯಿ ಆದರೂ ಮಾನ ಮರ್ಯಾದೆಯಿಂದ ಬದುಕ್ತಾ ಇರ್ತವೆ. ನಾಯಿ ಆದರೂ ಮಾನ ಮರ್ಯಾದೆಯಿಂದ ಬದುಕ್ತಾ ಇರ್ತವೆ. ನೀನು ಆಚೆ ಕಡೆ ಬಂದು ಎಲ್ಲ ಜನರ ಮುಂದೆ ನೋಡಿ ನಾವು ಹೆಂಗಿದ್ದೀವಿ, ನೀಚರು ಅಂತ ಆಚೆ ಕಡೆ ತೋರಿಸ್ತೀಯಾ?